30 ವರ್ಷದ ಬಿಜೆಪಿ ಭದ್ರಕೋಟೆ ಚಿದ್ರ ಚಾಣಕ್ಯನ ಮುಂದೆ ಮಂಡಿಯೂರಿದ್ದಕ್ಕೆ ಕಮಲ. ದೇಶದಲ್ಲಿ ಪತನದ ಹಾದಿ ಹಿಡಿತ ಬಿಜೆಪಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 30 ವರ್ಷಗಳಿಂದ ಬಿಜೆಪಿ ಭದ್ರಕೋಟೆಯಾಗಿದ್ದ ಆ ಕ್ಷೇತ್ರ ಈಗ ಛಿದ್ರವಾಗಿದೆ. ಬಿಜೆಪಿ ಅಲ್ಲಿ ಹೀನಾಯವಾಗಿ ಸೋತು ಸುಣ್ಣವಾಗಿದೆ. ಇದು ದೇಶದಲ್ಲಿ ಬಿಜೆಪಿಯ ಮಹಾಪತನದ ಮುನ್ಸೂಚನೆಯ. ಉತ್ತರ ಭಾರತದಲ್ಲೂ ಬೀಸುತ್ತಿದೆಯಾ ಬಿಜೆಪಿ ವಿರೋಧಿ ಅಲೆ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಿಹಾರ ರಾಜಕೀಯ ಅಂದ್ರೇನೆ ಒಂದು ರೀತಿಯ ರೋಚಕ. ಜಾತಿ ಧರ್ಮ ಮೈತ್ರಿ ರಾಜಕೀಯ ಲೆಕ್ಕಾಚಾರಗಳು ಅಲ್ಲಿ ದಿನಕ್ಕೊಂದು ಬಣ್ಣ ಬದಲಾಯಿಸುತ್ತಿರುತ್ತವೆ. ಆದ್ರೆ ಇತ್ತೀಚೆಗೆ ಬಿಹಾರದಲ್ಲಿ ನಡೆದ ಒಂದು ಉಪಚುನಾವಣೆ ಇದೆಯಲ್ಲ, ಅದು ಇಡೀ ದೇಶವೇ ಬಿಹಾರದ ಕಡೆ ತಿರುಗಿ ನೋಡುವಂತೆ ಮಾಡಿದೆ. ಹೌದು ವೀಕ್ಷಕರೇ, ನಾವು ಮಾತನಾಡ್ತಾ ಇರೋದು ಬಿಹಾರದ ಬಂಕಿಪುರ ವಿಧಾನಸಭಾ ಕ್ಷೇತ್ರದ ಫಲಿತಾಂಶದ ಬಗ್ಗೆ. ಕಳೆದ 30 ವರ್ಷಗಳಿಂದ ಅಂದ್ರೆ 1995ರಿಂದ ಬಿಜೆಪಿಯ ಕಬ್ಜಾದಲ್ಲಿದ್ದ, ಬಿಜೆಪಿಯ ಬಲಿಷ್ಠ ಭದ್ರಕೋಟೆ ಅಂತಾನೆ ಕರೆಸಿಕೊಳ್ತಿದ್ದ ಈ ಬಂಕಿಪುರ ಕ್ಷೇತ್ರದಲ್ಲಿ ಈ ಬಾರಿ ಎಂತ ಚಮತ್ಕಾರ ನಡೆದಿದೆ ಗೊತ್ತಾ? ಭಾರತದ ರಾಜಕೀಯ ಚಾಣಕ್ಯ, ಪಕ್ಕಾ ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಅಂತಾನೆ ಹೆಸರಾದ ಪ್ರಶಾಂತ್ ಕಿಶೋರ್ ಮತ್ತು ಅವರ ಜನ್ ಸ್ವರಾಜ್ ಪಾರ್ಟಿ ಇತಿಹಾಸ ಸೃಷ್ಟಿ ಮಾಡಿದೆ. ಬಿಜೆಪಿಯನ್ನ ಅವರದ್ದೇ ಕೋಟೆಯಲ್ಲಿ, ಅದು ಕೂಡ ಭಾರಿ ಮತಗಳ ಅಂತರದಿಂದ ಸೋಲಿಸಿ ಪ್ರಶಾಂತ್ ಕಿಶೋರ್ ಅವರು ಗ್ರ್ಯಾಂಡ್ ವಿಕ್ಟರಿ ಬಾರಿಸಿದ್ದಾರೆ. ಈ ಗೆಲುವು ಸುಮ್ಮನೆ ಸಾಮಾನ್ಯ ಗೆಲುವಲ್ಲ ಗುರು. 9 ತಿಂಗಳ ಹಿಂದೆ ಪ್ರಶಾಂತ್ ಕಿಶೋರ್ ರಾಜಕೀಯ ಮುಗ್ದೇ ಹೋಯ್ತು, ಇವರಿಂದ ಪಕ್ಷ ನಡೆಸೋಕಾಗಲ್ಲ ಅಂತ ಯಾರೆಲ್ಲ ಬರೆದು ಹಾಕಿದ್ರು ಅವರೆಲ್ಲ ಬಾಯಿ ಮುಚ್ಚಿಸುವಂತ ಐತಿಹಾಸಿಕ ಗೆಲುವಿದು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರಶಾಂತ್ ಕಿಶೋರ್ ಅವರ ಈ ಬಿಗ್ ಶಾಕಿಂಗ್ ಗೆಲುವಿನ ಹಿಂದಿರೋ ಅಸಲಿ ಕತೆ ಏನು, ಬಿಜೆಪಿಗೆ ಈ ಮಟ್ಟದ ಶಾಕ್ ಸಿಕ್ಕಿದ್ದಾದ್ರೂ ಹೇಗೆ, ಹಾಗೇನೆ ನರೇಂದ್ರ ಮೋದಿ ಅವರಿಂದ ಹಿಡಿದು ಮಮತಾ ಬ್ಯಾನರ್ಜಿ ಅವರವರೆಗೆ ರಾಜಕೀಯ ರಣನೀತಿ ಹೆಣೆದಿದ್ದ ಈ ಪಿಕೆ ಇವತ್ತು ಬಿಹಾರದ 3ನೇ ಪರ್ಯಾಯ ಶಕ್ತಿಯಾಗಿ ಹೇಗೆ ಬೆಳೆದಿದ್ದಾರೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ನಾವಿಲ್ಲಿ ಬಂಕಿಪುರ ಉಪಚುನಾವಣೆಯ ನಂಬರ್ಸ್ ನೋಡೋಣ. ಯಾಕಂದ್ರೆ ಈ ನಂಬರ್ಸ್ ನೋಡಿದ್ರೆ ನಿಮಗೆ ಗೆಲುವಿನ ತೀವ್ರತೆ ಎಷ್ಟು ದೊಡ್ಡದು ಅಂತ ಅರ್ಥವಾಗೋದು. ಜುಲೈ 30ರಂದು ಬಂಕಿಪುರದಲ್ಲಿ ಉಪಚುನಾವಣೆ ನಡೀತು. ರಿಸಲ್ಟ್ ಬಂದಾಗ ಎಲ್ಲರಿಗೂ ಶಾಕ್ ಆಗಿತ್ತು. ಯಾಕಂದ್ರೆ ಈ ಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ಗೆ ಬಿದ್ದ ಮತಗಳು 63,203 ಮತಗಳು. ಹಾಗೇನೆ ಬಿಜೆಪಿಯ ಅಭ್ಯರ್ಥಿ ನೀರಜ್ ಕುಮಾರ್ ಪಡೆದ ಮತಗಳ ಸಂಖ್ಯೆ 44,250. ಅಂದ್ರೆ ಪ್ರಶಾಂತ್ ಕಿಶೋರ್ ಅವರು ಬರೋಬ್ಬರಿ 18,953 ಮತಗಳ ಭಾರಿ ಅಂತರದಿಂದ ಬಿಜೆಪಿಯನ್ನ ಸೋಲಿಸಿದ್ದಾರೆ. ಇನ್ನ ಬಿಹಾರದ ಮುಖ್ಯ ವಿರೋಧ ಪಕ್ಷವಾಗಿರೋ ಲಾಲು ಪ್ರಸಾದ್ ಯಾದವ್ ಅವರ ಆರ್ಜೆಡಿ ಪರಿಸ್ಥಿತಿ ಏನಾಯ್ತು ಗೊತ್ತಾ? ಆರ್ಜೆಡಿಯ ಅಭ್ಯರ್ಥಿ ರೇಖಾ ಗುಪ್ತಾ ಅವರಿಗೆ ಸಿಕ್ಕಿದ್ದು ಕೇವಲ 14,085 ಮತಗಳು. ಅಂದ್ರೆ ಆರ್ಜೆಡಿ ಇಲ್ಲಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಅಷ್ಟಕ್ಕೂ ಬಂಕಿಪುರದಲ್ಲಿ ಈ ಉಪಚುನಾವಣೆ ಯಾಕೆ ಬಂತು? ಅದಕ್ಕೂ ಒಂದು ಹಿನ್ನೆಲೆ ಇದೆ. ಬಂಕಿಪುರ ಅಂದ್ರೆ ಅದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಸ್ವಕ್ಷೇತ್ರವಾಗಿತ್ತು. ಸತತ 5 ಬಾರಿ ಅವರು ಇಲ್ಲಿಂದ ಗೆದ್ದಿದ್ರು. ಕಳೆದ ಬಾರಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ನಿತಿನ್ ನಬೀನ್ ಬರೋಬ್ಬರಿ 51,936 ಮತಗಳ ಅಂತರದಿಂದ ಗೆದ್ದು ಬಿಗಿದ್ರು. ಆದ್ರೆ ಇತ್ತೀಚೆಗೆ ನಿತಿನ್ ನಬೀನ್ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ್ಮೇಲೆ ಅವರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಯಿತು. ಹಾಗಾಗಿ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಇದರಿಂದ ಬಂಕಿಪುರದಲ್ಲಿ ಬೈ ಎಲೆಕ್ಷನ್ ಅನಿವಾರ್ಯವಾಯಿತು. ಕಳೆದ ಬಾರಿಯಷ್ಟೇ 51,000ಕ್ಕೂ ಹೆಚ್ಚು ಮಾರ್ಜಿನ್ ನಲ್ಲಿ ಗೆದ್ದಿದ್ದ ಕ್ಷೇತ್ರವನ್ನ ಈ ಬಾರಿ ಬಿಜೆಪಿ 19,000 ಮತಗಳಿಂದ ಕಳೆದುಕೊಂಡಿದೆ ಅಂದ್ರೆ ನೀವೇ ಯೋಚನೆ ಮಾಡಿ. ಇದು ಬಿಜೆಪಿಗೆ ಸಣ್ಣ ಏಟಲ್ಲ, ಬಿಗ್ ಶಾಕು. ಸ್ನೇಹಿತರೆ, ಈ ಗೆಲುವಿನ ಪ್ರಾಮುಖ್ಯತೆ ಅರ್ಥವಾಗಬೇಕಾದ್ರೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಸರಿಯಾಗಿ 9 ತಿಂಗಳ ಹಿಂದೆ ಅಂದ್ರೆ 2025ರ ನವೆಂಬರ್ನಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆಗಳು ನಡೆದವು. ಪ್ರಶಾಂತ್ ಕಿಶೋರ್ ಅವರು ತಮ್ಮ ಜನಸ್ವರಾಜ್ ಪಾರ್ಟಿಯಿಂದ ಬರೋಬ್ಬರಿ 238 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ರು. ಆದ್ರೆ 238 ಕ್ಷೇತ್ರಗಳಲ್ಲೂ ಜನಸ್ವರಾಜ್ ಅಭ್ಯರ್ಥಿಗಳು ಠೇವಣಿ ಕಳೆದುಕೊಂಡ್ರು. ಒಂದು ಸೀಟು ಕೂಡ ಸಿಗ್ಲಿಲ್ಲ. ಆಗ ರಾಜಕೀಯ ವಿಶ್ಲೇಷಕರು, ಮೀಡಿಯಾಗಳು ಏನ್ ಬರೆದವು ಗೊತ್ತಾ? ಪ್ರಶಾಂತ್ ಕಿಶೋರ್ ರಣನೀತಿ ಬೇರೆ, ನಿಜವಾದ ರಾಜಕೀಯವೇ ಬೇರೆ. ಪಿಕೆ ರಾಜಕೀಯ ಅಧ್ಯಾಯ ಶುರುವಾಗೋ ಮುಂಚೆಯೇ ಅಂತ್ಯವಾಯ್ತು. ಬಿಹಾರದ ಜನ ಇವರನ್ನ ಒಪ್ಪಲಿಲ್ಲ ಅಂತೇಳಿ ವಿಶ್ಲೇಷಣೆ ಮಾಡಿ ಅವಸಾನ ವಾರ್ತೆ ಬರೆದು ಬಿಟ್ರು. ಕಾರ್ಯಕರ್ತರಲ್ಲಿ ನಿರಾಶೆ ಆವರಿಸಿತ್ತು. ಆದ್ರೆ ಪ್ರಶಾಂತ್ ಕಿಶೋರ್ ಧೈರ್ಯಗೆಡ್ಲಿಲ್ಲ. ಬಿಹಾರ ಬಿಟ್ಟು ಎಲ್ಲೂ ಓಡ್ ಹೋಗ್ಲಿಲ್ಲ. 2026ರ ಫೆಬ್ರವರಿಯಿಂದ ಪ್ರಶಾಂತ್ ಕಿಶೋರ್ ಬಿಹಾರದ ನವನಿರ್ಮಾಣ ಯಾತ್ರೆ ಶುರು ಮಾಡಿದ್ರು. ಪಾಟ್ನಾದಲ್ಲಿದ್ದ ತಮ್ಮ ಐಷಾರಾಮಿ ಬಂಗಲೆ ತೊರೆದು ಆಶ್ರಮ ವಾಸಿಯಾದ್ರು. ಹಳ್ಳಿಗಳಿಗೆ ತಿರುಗಿದ್ರು. ಜನ್ ಸ್ವರಾಜ್ ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಹುರುಪು ತುಂಬಲು ಒಂದು ದೊಡ್ಡ ಗೆಲುವಿನ ಅಗತ್ಯವಿತ್ತು. ಆ ಗೆಲುವನ್ನು ಅವರು ಈಗ ಬಿಜೆಪಿಯ ಭದ್ರಕೋಟೆಯಲ್ಲೇ ಕಸಿದುಕೊಂಡು ತಂದಿದ್ದಾರೆ. ಈಗ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರಬಹುದು, ಅಲ್ಲ ಗುರು, 30 ವರ್ಷದಿಂದ ಬಿಜೆಪಿಯೇ ಗೆಲ್ಲುತ್ತಿದ್ದ 50% ಮತಗಳನ್ನು ಆರಾಮವಾಗಿ ಪಡೆಯುತ್ತಿದ್ದ ನಗರ ಕ್ಷೇತ್ರದಲ್ಲಿ ಪ್ರಶಾಂತ್ ಕಿಶೋರ್ ಗೆದ್ದಿದ್ದಾದ್ರೂ ಹೇಗೆ? ಇಲ್ಲೇ ಇರೋದು ನೋಡಿ ಪ್ರಶಾಂತ್ ಕಿಶೋರ್ ಅವರ ರಿಯಲ್ ಮಾಸ್ಟರ್ ಪ್ಲಾನ್.
ಮತದಾರರ ಸಮೀಕರಣ ಬದಲಾಯಿಸಿದ್ದು ಪ್ರಶಾಂತ್ ಕಿಶೋರ್ ತಮ್ಮ ಕಾರ್ಯಕರ್ತರಿಗೆ ಮೊದಲೇ ಒಂದು ಸೂತ್ರ ಕೊಟ್ಟಿದ್ರು. ನಾವೇನಾದ್ರೂ ಆರ್ಜೆಡಿ ಮತ್ತು ಕಾಂಗ್ರೆಸ್ ಬೆಂಬಲಿಸಿ ಗೆಲ್ಲೋಕೆ ಹೋದ್ರೆ ಗೆಲ್ಲಲ್ಲ. ದೀರ್ಘಕಾಲದಿಂದ ಬಿಜೆಪಿಗೆ ವೋಟ್ ಹಾಕ್ತಾ ಬಂದಿರೋ ಬೃಹತ್ ಮತದಾರರ ವರ್ಗ ಇದೆಯಲ್ಲ, ಅವರು ಬದಲಾವಣೆಯ ಹೆಸರಲ್ಲಿ ನಮಗೆ ವೋಟ್ ಹಾಕ್ಬೇಕು, ಆಗಷ್ಟೇ ನಾವು ಗೆಲ್ಲೋಕೆ ಸಾಧ್ಯ ಅಂತ ಭಾವಿಸಿದ್ರು. ಬಂಕಿಪುರದಲ್ಲಿ ನಡೆದಿದ್ದು ಅದೇ. ಬಿಜೆಪಿಯ ಸಾಂಪ್ರದಾಯಿಕ ಸವರ್ಣೀಯ ಮತದಾರರು ಮತ್ತು ಆರ್ಜೆಡಿ ಬೆಂಬಲಿಸಿದ್ದ ಮುಸ್ಲಿಂ ಹಾಗೂ ಯಾದವ್ ಮತದಾರರು ಈ ಇಬ್ಬರು ಸೇರಿ ಪ್ರಶಾಂತ್ ಕಿಶೋರ್ ಅವರಿಗೆ ಜೈ ಎಂದಿದ್ದಾರೆ. ರಾಷ್ಟ್ರೀಯ ಮುಖ್ಯಾಂಶಗಳು ಮತ್ತು ಸ್ಥಳೀಯ ಆಕ್ರೋಶ. ಉಪಚುನಾವಣೆಯ ಸಮಯದಲ್ಲಿ ದೇಶದಲ್ಲಿ ನಡೆದ ಕೆಲವು ಬೆಳವಣಿಗೆಗಳು ಸಹ ಜನರ ಮನಸ್ಸಿನ ಮೇಲೆ ಪರಿಣಾಮ ಬೀರಿದ್ವು. ರಾಮ ಮಂದಿರದ ದೇಣಿಗೆ ಕಳ್ಳತನದ ಆರೋಪಗಳು, ಪೆಟ್ರೋಲ್ ಎಥೆನಾಲ್ ಮಿಶ್ರಣದ ಚರ್ಚೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು, ಜೆನ್ಜಿ ಯುವಕರ ಪ್ರತಿಭಟನೆ ಮತ್ತು ಸ್ಥಳೀಯ ಪೊಲೀಸ್ ದೌರ್ಜನ್ಯಗಳು ಇವೆಲ್ಲವೂ ಬಿಜೆಪಿಯ ಸಾಂಪ್ರದಾಯಿಕ ಮತದಾರರಲ್ಲೂ ಒಂದು ರೀತಿಯ ಬೇಸರ ಮೂಡಿಸಿದ್ವು. ಜಾತಿ ಬಿಟ್ಟು ಅಭಿವೃದ್ಧಿ ಮಂತ್ರ. ದಶಕಗಳಿಂದ ಬಿಹಾರದ ರಾಜಕಾರಣ ಅಂದ್ರೆ ಏನು? ಯಾದವ್, ಕುರ್ಮಿ, ರಜಪೂತ, ಭೂಮಿಹಾರ, ಮುಸ್ಲಿಂ, ದಲಿತ ಹೀಗೆ ಜಾತಿ ಲೆಕ್ಕಾಚಾರವೇ ಮೇಲುಗೈಯನ್ನ ಸಾಧಿಸುತ್ತಿತ್ತು. ಆದ್ರೆ ಪ್ರಶಾಂತ್ ಕಿಶೋರ್ ಬಂಕಿಪುರದಲ್ಲಿ ಚರ್ಚೆಯ ವಿಷಯವನ್ನೇ ಬದಲಾಯಿಸಿದ್ರು. ಅವರು ಜಾತಿಯ ಬಗ್ಗೆ ಮಾತನಾಡಲಿಲ್ಲ, ಬದಲಿಗೆ ಉದ್ಯೋಗ ಮತ್ತು ಶಿಕ್ಷಣ, ಬಿಹಾರದಿಂದ ಬೇರೆ ರಾಜ್ಯಗಳಿಗೆ ಹೋಗುತ್ತಿರುವ ವಲಸೆ ತಡೆ, ಸ್ಥಳೀಯ ಸಮಸ್ಯೆಗಳು ಮತ್ತು ಮೂಲಸೌಕರ್ಯ, ವರ್ತಕರು ಮತ್ತು ಕೊಳೆಗೇರಿ ಜನರ ಕಷ್ಟಗಳ ಬಗ್ಗೆ ಮಾತನಾಡಿದ್ರು. ಬಂಕಿಪುರ ಕ್ಷೇತ್ರವು ಹೆಚ್ಚು ಸಾಕ್ಷರರನ್ನ ಹೊಂದಿರುವ ಪಾಟ್ನಾದ ಭಾಗ. ಇಲ್ಲಿನ ಮತದಾರರು ಜಾತಿ ಸಮೀಕರಣಗಳನ್ನ ಮೀರಿ ಅಭಿವೃದ್ಧಿ, ಉದ್ಯೋಗ ಮತ್ತು ಒಬ್ಬ ಪರ್ಯಾಯ ಶಕ್ತಿಯತ್ತ ಗಮನ ಹರಿಸಿದ್ರು. ಅದರ ಫಲವೇ ಈ 19,000 ಮತಗಳ ಗೆಲುವು. ಸ್ನೇಹಿತರೆ, ಇವತ್ತು ಸ್ವತಃ ಶಾಸಕರಾಗಿ ಗೆದ್ದಿರುವ ಪ್ರಶಾಂತ್ ಕಿಶೋರ್ ಅವರ ಈವರೆಗಿನ ರಾಜಕೀಯ ಪ್ರಯಾಣ ನಿಜಕ್ಕೂ ರೋಮಾಂಚಕಾರಿ. ಅವರ ಹಿನ್ನೆಲೆಯನ್ನ ಒಮ್ಮೆ ಹಿಂತಿರುಗಿ ನೋಡಿದ್ರೆ ನಮಗೆ ಆಶ್ಚರ್ಯವಾಗುತ್ತೆ. ನರೇಂದ್ರ ಮೋದಿ ಅವರ ಬ್ರಾಂಡ್ ಬಿಲ್ಡರ್. 2011ರಲ್ಲಿ ಪ್ರಶಾಂತ್ ಕಿಶೋರ್ ವಿಶ್ವಸಂಸ್ಥೆಯ ಉದ್ಯೋಗವನ್ನ ಬಿಟ್ಟು ಭಾರತಕ್ಕೆ ಬಂದ್ರು. ಅಂದಿನ ಗುಜರಾತ್ ಸಿಎಂ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ಬಂದ ಪ್ರಶಾಂತ್ ಕಿಶೋರ್ ಮೋದಿ ಅವರ ಭಾಷಣಗಳನ್ನ ಬರೆಯುವುದು, ಸಾರ್ವಜನಿಕ ನೀತಿ ನಿರೂಪಣೆಯಲ್ಲಿ ನೆರವಾಗುವುದನ್ನ ಶುರು ಮಾಡಿದ್ರು. 2012ರ ಗುಜರಾತ್ ಚುನಾವಣೆಯಲ್ಲಿ ಮೋದಿ ಪರ ಪ್ರಚಾರ ವಿನ್ಯಾಸಗೊಳಿಸಿ 115 ಸೀಟು ಗೆಲ್ಲಿಸಿಕೊಟ್ರು. ಭಾರತೀಯ ಚುನಾವಣಾ ವ್ಯವಸ್ಥೆಗೆ ಎಲೆಕ್ಷನ್ ವಾರ್ ರೂಮ್, ಡೇಟಾ ರಿಸರ್ಚ್, ಚಾಯ್ ಪೇ ಚರ್ಚಾದಂತಹ ನವೀನ ಮಾದರಿಗಳನ್ನು ತಂದಿದ್ದೆ ಈ ಪ್ರಶಾಂತ್ ಕಿಶೋರ್. 2014ರ ಲೋಕಸಭಾ ಚುನಾವಣೆಯಲ್ಲಿ ಬ್ರಾಂಡ್ ಮೋದಿಯನ್ನ ದೇಶಾದ್ಯಂತ ತಲುಪಿಸಿ ಬಿಜೆಪಿ 282 ಸೀಟುಗಳೊಂದಿಗೆ ಪೂರ್ಣ ಬಹುಮತ ಪಡೆಯುವಂತೆ ಮಾಡುವಲ್ಲಿ ಪಿಕೆ ಪಾತ್ರ ದೊಡ್ಡದಾಗಿತ್ತು. ದಾರಿ ಬದಲಾವಣೆ ಮತ್ತು ಐಪ್ಯಾಕ್ ಜನ್ಮ. 2014ರಲ್ಲಿ ಮೋದಿ ಪ್ರಧಾನಿಯಾದ ನಂತರ ಪ್ರಶಾಂತ್ ಕಿಶೋರ್ ಜೊತೆಗಿನ ದಾರಿಗಳು ಬೇರೆಯಾದವು. ಪ್ರಶಾಂತ್ ಬಿಹಾರಕ್ಕೆ ಬಂದು ನಿತೀಶ್ ಕುಮಾರ್ ಮತ್ತು ಲಾಲು ಪ್ರಸಾದ್ ಯಾದವ್ ಅವರ ಮಹಾ ಮೈತ್ರಿ ಪರ ಕೆಲಸ ಮಾಡಿದ್ರು. ಆಗ ಹುಟ್ಟಿದ್ದೆ ಐಪ್ಯಾಕ್. ನಿತೀಶ್ ಲಾಲು ಮೈತ್ರಿಗೆ 243ರಲ್ಲಿ 178 ಸೀಟುಗಳನ್ನು ಗೆಲ್ಲಿಸಿಕೊಟ್ಟು ಬಿಜೆಪಿಯನ್ನ 53 ಸೀಟುಗಳಿಗೆ ಕಟ್ಟಿ ಹಾಕಿದ್ರು. ನಂತರ ನಿತೀಶ್ ಸರ್ಕಾರದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಲಹೆಗಾರರಾದ್ರು. ದೇಶಾದ್ಯಂತ ವಿಕ್ಟರಿ ಸಿಂಬಲ್. ಇದಾದ ನಂತರ ಪ್ರಶಾಂತ್ ಕಿಶೋರ್ ತಿರುಗಿ ನೋಡ್ಲೇ ಇಲ್ಲ. ಪಂಜಾಬ್ನಲ್ಲಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ಗೆ ಗೆಲುವು, ಆಂಧ್ರಪ್ರದೇಶದಲ್ಲಿ ಜಗನ್ ಮೋಹನ್ ರೆಡ್ಡಿಗೆ ಐತಿಹಾಸಿಕ ಗೆಲುವು, ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಗೆಲುವು, ಪಶ್ಚಿಮ ಬಂಗಾಳದಲ್ಲಿ ದೀದಿ ಗೆಲುವು, ತಮಿಳುನಾಡಿನಲ್ಲಿ ಎಂಕೆ ಸ್ಟಾಲಿನ್ ಗೆಲುವು, ಹೀಗೆ ಸಾಲು ಸಾಲು ಚುನಾವಣೆ ಯಶಸ್ಸು ಕಂಡ ಪ್ರಶಾಂತ್ ಕಿಶೋರ್ 2017ರಲ್ಲಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪರ ಕೆಲಸ ಮಾಡಿದಾಗ ಮಾತ್ರ ಹಿನ್ನಡೆ ಅನುಭವಿಸಿದ್ರು. ನಂತರ ಜೆಡಿಯು ನಾಯಕರಾಗಿದ್ದ ಅವರನ್ನ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ನಿತೀಶ್ ಕುಮಾರ್ ಹೊರಹಾಕಿದ್ರು. ರಣನೀತಿಕಾರನಿಂದ ಸ್ವತಃ ನಾಯಕನಾಗಿ ಪಯಣ. 2021ರಲ್ಲಿ ನಾನು ಇನ್ಮುಂದೆ ಬೇರೆಯವರಿಗೆ ರಣನೀತಿ ರೂಪಿಸೋದಿಲ್ಲ ಅಂತ ಘೋಷಿಸಿದ ಪ್ರಶಾಂತ್ ಕಿಶೋರ್ 2022ರಲ್ಲಿ ಜನ್ ಸ್ವರಾಜ್ ಪಾರ್ಟಿ ಸ್ಥಾಪಿಸಿದ್ರು. ಬಿಹಾರದಲ್ಲಿ ಬರೋಬ್ಬರಿ 2697 ಹಳ್ಳಿಗಳನ್ನ ಕಾಲ್ನಡಿಗೆಯಲ್ಲೇ ತಲುಪಿ ಪಾದಯಾತ್ರೆ ಮಾಡಿದ್ರು. ಮಹಾತ್ಮ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ತಮ್ಮ ಮಾದರಿಯಾಗಿ ಸ್ವೀಕರಿಸಿ ಶಿಕ್ಷಣ, ಉದ್ಯೋಗ, ಮಹಿಳಾ ಸಬಲೀಕರಣ ಹಾಗೂ ಭೂ ಸುಧಾರಣೆಯ ಅಜೆಂಡಾವನ್ನ ಜನರ ಮುಂದಿಟ್ರು. ಇಷ್ಟು ದಿನ ಬಿಜೆಪಿಯ ಬಿ ಟೀಮ್ ಅಂತ ಬಯಸ್ಕೊಳ್ತಿದ್ದ ಪ್ರಶಾಂತ್ ಕಿಶೋರ್ ಇವತ್ತು ಅದೇ ಬಿಜೆಪಿಗೆ ಬಿಹಾರದಲ್ಲಿ ನಡುಕ ಹುಟ್ಟಿಸಿದ್ದಾರೆ. ಸ್ನೇಹಿತರೆ, ಈಗ ಎಲ್ಲರ ಮುಂದಿರೋ ದೊಡ್ಡ ಪ್ರಶ್ನೆ ಏನಪ್ಪಾ ಅಂದ್ರೆ, ಬಂಕಿಪುರ ಗೆಲುವಿನಿಂದ ಬಿಹಾರದ ರಾಜಕೀಯ ಸಂಪೂರ್ಣ ಬದಲಾಗುತ್ತಾ? ಒಂದು ವಿಷಯ ನೆನಪಿಡಬೇಕು, ಬಿಹಾರದಲ್ಲಿ ಜಾತಿ ರಾಜಕಾರಣ ಅನ್ನೋದು ತುಂಬಾ ಆಳವಾಗಿ ಬೇರೂರಿದೆ. ಅದು ಒಂದೇ ದಿನದಲ್ಲಿ ಅಥವಾ ಒಂದೇ ಉಪಚುನಾವಣೆಯ ಫಲಿತಾಂಶದಿಂದ ಮಾಯವಾಗಲ್ಲ. ಆದ್ರೆ ಬಂಕಿಪುರದ ಈ ರಿಸಲ್ಟ್ ಒಂದು ಸ್ಪಷ್ಟವಾದ ಮುನ್ಸೂಚನೆಯನ್ನಂತೂ ಕೊಟ್ಟಿದೆ. ಜನರಿಗೆ ಪರ್ಯಾಯ ಶಕ್ತಿ ಬೇಕಿದೆ. ನಿತೀಶ್ ಕುಮಾರ್, ಲಾಲು ಕುಟುಂಬ ಮತ್ತು ಬಿಜೆಪಿಯ ಸಾಂಪ್ರದಾಯಿಕ ಮೈತ್ರಿಗಳಿಂದ ಬೇಸತ್ತಿರುವ ಜನರಿಗೆ ಪ್ರಶಾಂತ್ ಕಿಶೋರ್ ಅವರ ಜನ್ ಸ್ವರಾಜ್ ಒಂದು ಬಲಿಷ್ಠ ಪರ್ಯಾಯವಾಗಿ ಕಾಣಿಸುತ್ತಿದೆ. ಶಿಕ್ಷಣ ಮತ್ತು ಉದ್ಯೋಗದ ಬಗ್ಗೆ ಮಾತನಾಡುವ ನಾಯಕನಿಗೆ ಬಿಹಾರದ ಯುವಜನತೆ ಜೈ ಎನ್ನುತ್ತಿದ್ದಾರೆ. ಬರೋ 3-4 ವರ್ಷಗಳಲ್ಲಿ ಪ್ರಶಾಂತ್ ಕಿಶೋರ್ ಅವರು ಶಾಸಕರಾಗಿ ಬಂಕಿಪುರದಲ್ಲಿ ಉತ್ತಮ ಕೆಲಸ ಮಾಡಿ ತೋರಿಸಿದ್ರೆ ಬಿಹಾರದ ಸಾಂಪ್ರದಾಯಿಕ ರಾಜಕೀಯ ಮೈತ್ರಿಕೂಟಗಳ ಚಹರೆ ಬದಲಾಗೋದ್ರಲ್ಲಿ ಸಂಶಯವೇ ಇಲ್ಲ. ಸ್ನೇಹಿತರೆ,
ಇದಾಗಿತ್ತು ಬಂಕೀಪುರ ಉಪಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ ಸಾಧಿಸಿದ ಐತಿಹಾಸಿಕ ಗೆಲುವಿನ ಕಂಪ್ಲೀಟ್ ಕತೆ ಮತ್ತು ವಿಶ್ಲೇಷಣೆ. ಒಬ್ಬ ಮಾಜಿ ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಪ್ರಾದೇಶಿಕ ರಾಜಕೀಯದಲ್ಲಿ ಸ್ವಂತ ಬಲದಿಂದ ಬೆಳೆದು ಬಿಜೆಪಿಯ 30 ವರ್ಷದ ಭದ್ರಕೋಟೆಯನ್ನೇ ಕೆಡವಿದ್ದರ ಬಗ್ಗೆ ನಿಮಗೆ ಅನಿಸುತ್ತೆ? ಪ್ರಶಾಂತ್ ಕಿಶೋರ್ ಬಿಹಾರದ ಮುಂದಿನ ಮುಖ್ಯಮಂತ್ರಿಯಾಗುವ ಸಾಮರ್ಥ್ಯ ಹೊಂದಿದ್ದಾರಾ ಅಥವಾ ಜಾತಿ ರಾಜಕಾರಣ ಅವರನ್ನ ಮತ್ತೆ ಹಿಂದಕ್ಕೆ ತಳ್ಳುತ್ತಾ? ನಿಮ್ಮ ಅನಿಸಿಕೆ ಏನೇ ಇದ್ರೂ ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇಂತಹ ಇನ್ನಷ್ಟು ರೋಚಕ ರಾಜಕೀಯ ಮತ್ತು ಪ್ರಸ್ತುತ ವಿದ್ಯಮಾನಗಳ ವಿಶ್ಲೇಷಣೆಗಾಗಿ ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.